ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನು ನಿಮ್ಮ ಶ್ರೀನಿಧಿ ಮಹೇಶ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದಿರೋದು ಮಾಗಡಿಯಿಂದ ಇನ್ನೂ 22 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಬರಬೇಕು ಟುವರ್ಡ್ಸ್ ಮಡಿಕೇರಿ ರೋಡು. ಸೊ ಅಲ್ಲಿ ದೇವಸ್ಥಾನ ಬರುತ್ತೆ. ಸೊ ನಾನು ಹಿಂದೆ ನೋಡ್ಬೋದು ನೀವು ದೇವಸ್ಥಾನ. ಸೊ ದೇವಸ್ಥಾನ ನೋಡಿ ಹೋಗೋಣ ಇವಾಗ, ಬನ್ನಿ. ನೋಡ್ಬೋದು ದೇವಸ್ಥಾನ ಎಲ್ಲ ಎಷ್ಟು ಚೆನ್ನಾಗೈತೆ. ಸೊ ಇಲ್ಲಿನ ವಿಶೇಷ ಏನು ಅಂದರೆ ತಿಳಿಸ್ತೀನಿ, ಹೋಗೋಣ. ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಪ್ರಸಾದ ವಿತರಣೆ ಮಾಡ್ತಾಯಿದ್ರು. ಇಲ್ಲೇನಪ್ಪ ವಿಶೇಷ ಅಂದರೆ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲವರೆಗೂ ಪ್ರಸಾದನ ವಿತರಣೆ ಮಾಡ್ತಾನೆ ಇರ್ತಾರೆ. ಸೊ ನನಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ನಾವು ಕೈ ತೊಳ್ಕೊಂಡು ಪ್ರಸಾದ ತಿನ್ನೋಕ್ಕೆ ಹೊರಟ್ವಿ. ಅದರಲ್ಲಿ ಪಾಯಸ ಆಮೇಲೆ ಪಲಾವ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ದಯವಿಟ್ಟು ಯಾರು ಪ್ರಸಾದವನ್ನು ವೇಸ್ಟ್ ಮಾಡಬೇಡಿ. ಇಲ್ಲಿ ಸುಮಾರು ಗೋವುಗಳೈತೆ. ಇಲ್ಲಿ ಫಸ್ಟು ಮಾಡೋದೇ ಗೋ ಪೂಜೆ ಆದಮೇಲೆ ದೇವ್ರ ಪೂಜೆ ಮಾಡೋದು. ನೋಡ್ಬೋದು ಬೇಕಾದಷ್ಟು ಗೋವುಗಳೈತೆ. ಒಂದು ಗೋವಿಗೆ 2,000 ರೂಪಾಯಿ ಅಷ್ಟೇನೋ ಖರ್ಚಾಗುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿ ಗೋವುಗಳು ಸಾಕೋರೆ, ತುಂಬ ಚೆನ್ನಾಗೈತೆ ಗೋವೆಲ್ಲ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ ಗೋ ಪೂಜೆನೇ ಫಸ್ಟು ವಿಶೇಷ. ನೋಡಿ ಅಲ್ಲಿ ಒಂದು ಗೋವು ನಿಂತೈತೆ. ನಾವು ಎಷ್ಟೇ ಅದು ಗುರುಗಳವ್ರು ಇರೋದ್ರಲ್ಲಿ ಮೈನ್ ಗುರುಗಳವ್ರೆ, ಎಷ್ಟೇ ಕುಂಕುಮ ವಿಭೂತಿ ಎಲ್ಲ ಇರ್ತಾರೆ, ಬಟ್ ಆ ಜಾಗ ಬಿಟ್ಟು ಅಲ್ಲಿಂದ ಚೇಂಜೇ ಆಗಲ್ಲ, ಅದೇ ಜಾಗದಲ್ಲಿರುತ್ತೆ. ಸೊ ಗುರುಗಳು ಹೇಳಿದ ಥರನೇ ಏನು ಹೇಳುತ್ತೆ ಅದೇ ಥರ ಕೇಳುತ್ತೆ. ಫಸ್ಟು ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ದೇವ್ರನ್ನ ಇವಾಗ ನೀವು ನೋಡ್ತಾ ಇರೋದು ಬಂದು ದೊಡ್ಡಮ್ಮ ಗುಡಿ ಅಂತ. ಫಸ್ಟು ಇಲ್ಲಿ ಒಳಗಡೆ ಇದು ಮಾಡೋಕ್ಕೆ ದರ್ಶನ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ ಸೀರೆ ಹಾಕೋದಾಗಲಿ, ಆಮೇಲೆ ಅದಕ್ಕೆ ಹೂವಿನ ಹಾರ ಪ್ರತಿಯೊಂದು ನೀಟಾಗಿ ಅಲಂಕಾರ ಮಾಡಿ, ಪ್ರತಿ ಗೋವು ಯಾವುದಾದ್ರೂ ಒಂದು ಅಲ್ಲಿ ಪೂಜೆ ಮಾಡುವಾಗ ಯಾವುದಾದ್ರೂ ಇನ್ನೊಂದು ಗೋವು ಬಂತು ಅಂದರೆ ಆ ಗೋವು ಅರ್ಶಿನ ಕುಂಕುಮ ಇಡ್ತಾರೆ ಗುರುಗಳು. ಇದಾದಮೇಲೆ ಒಳಗಡೆ ಪೂಜೆಗೆ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನೋಡೋಕ್ಕೆ ಪೇಷಂಟ್ಸು, ಯಾಕಂದರೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಬಟ್ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹೊರಗಡೆ ಕರ್ಕೊಂಡೋಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸಿ ಅದೇ ರೂಮಲ್ಲಿ ಅದೇ ಇದು ಒಳಗಡೆ ನಿಮಗೆ ಜಾತಕ ಎಲ್ಲ ತಿಳಿಸೋದು. ನಿಮಗೆ ಬನ್ನಿ ಹೊರಗಡೆ ಯಾವ್ಯಾವ ದೇವರೈತೆ ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಒಳಗಡೆ ಇದು ತ್ರಿಶೂಲದಲ್ಲಿ ಬರೆಯುತ್ತಲ್ವ ಆ ಪ್ರಭಾವಳಿಯಲ್ಲಿ ಆ ದೇವ್ರನ್ನೂ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಪ್ರತಿಯೊಂದು ಚೆನ್ನಾಗಿ ಪೂಜೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ತಿರ್ಗಾ ಮೈನ್ ದೇವಸ್ಥಾನ ಹೊರಗಡೆ ಹೋಗುತ್ತೆ ಹಸು, ಅಲ್ಲಿನೂ ತೋರಿಸ್ತೀನಿ ಬನ್ನಿ. ಅದನ್ನು ತುಂಬ ಚೆನ್ನಾಗಿ ಪೂಜೆ ಹಸುನೇ ಮಾಡುತ್ತೆ. ಹಸು ಮಾಡ್ತಾರೋ ಪೂಜಾರಿ ಅವ್ರು ಮಾಡ್ತಾರೋ ಅದು ಮುಖ್ಯ ಅಲ್ಲ, ಬಟ್ ಅದಕ್ಕೆ ಅಷ್ಟೊಂದು ಭಕ್ತಿ ಅನ್ಬೋದು. ಬನ್ನಿ ಆ ಮೈನ್ ದೇವಸ್ಥಾನನೂ ನಿಮಗೆ ಪೂಜೆ ನಾನು ತೋರಿಸ್ತೀನಿ. ಬಟ್ ನೋಡೋಕ್ಕೆ ದಯವಿಟ್ಟು ಒಂದು ಸಲ ಹೋಗಿ, ತುಂಬ ಚೆನ್ನಾಗೈತೆ. ಈ ಪೂಜೆ ಎಲ್ಲ ನೋಡೋಕ್ಕೆ ಪುಣ್ಯ ಮಾಡಿರಬೇಕು ಅಂದ್ಕೊಳ್ತೀನಿ. ನೋಡಿ ಒಂದು ಸಲ ಹೋಗ್ಬಿಟ್ಟು ಪ್ರತಿಯೊಂದು ನೋಡಿ, ನಿಮ್ಮ ಅನುಭವ ಕಮೆಂಟು ಶೇರು, ನೀವು ಹೋಗಿದ್ರೆ ಒಂದು ಕಮೆಂಟ್ ಮಾಡಿ ಹೆಂಗಿತ್ತು ನಿಮ್ಮ ಅನುಭವ ಅಂತ. ಅಲ್ಲಿ ಪೂಜೆ ಆಗಿದ ತಕ್ಷಣ ಇದು ಮೈನ್ ದೇವಸ್ಥಾನ ನೋಡ್ಬೋದು. ಇಲ್ಲಿ ಅದೇ 2 ಹಸುನೂ ಇಲ್ಲೇ ಐತೆ. ಸೊ ಫಸ್ಟು ಇಲ್ಲಿ ಹಸುವಿಗೆ ಪೂಜೆ ಮಾಡಿದ್ಮೇಲೆ ಮೈನ್ ಎಂಟ್ರೆನ್ಸ್ಗೆ ಪೂಜೆ ಮಾಡ್ತಾರೆ. ಸೊ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಹೊರಡೆ ಹಸುನ ಕರ್ಕೊಂಡೋಗಿ ಅಲ್ಲಿ ಫಸ್ಟು ಹಸುವಿಗೆ ದರ್ಶನ ಇರೋದು, ಆಮೇಲೆ ನಮಗೆಲ್ಲ ದರ್ಶನ ಮಾಡೋದಕ್ಕೆ ಕೊಡ್ತಾರೆ. ಸೊ ನೋಡ್ಬೋದು ನೋಡಿ, ಫಸ್ಟು ಹಸುಗೂ ಪೂಜೆ ಮಾಡ್ತಾರೆ, ಆಮೇಲೆ ಮೈನ್ ಎಂಟ್ರೆನ್ಸ್ ಪೂಜೆ ಮಾಡ್ತಾರೆ. ಅದಾದಮೇಲೆ ಹೊರಡೆ ಹಸುನ ಕರ್ಕೊಂಡೋಗಿ ಫಸ್ಟು ಹಸು ದರ್ಶನ ಮಾಡಿಸ್ತಾರೆ. ಅದಾದಮೇಲೆ ನಮಗೆ ಒಳಗಡೆ ದರ್ಶನಕ್ಕೆ ಬಿಡ್ತಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗೈತೆ ನೋಡಿ. ಸೊ ಇಲ್ಲಿ ಫಸ್ಟು ಪ್ರಾಮಾಣಿಕತೆ ಕೊಡೋದು ಹಸುಗೆ, ಆಮೇಲೆ ದೇವ್ರದ್ದು, ಆಮೇಲೆ ನಮ್ಮನ್ನು ಭಕ್ತಾದಿಗಳನ್ನ ಬಿಡೋದು. ಸೊ ಬನ್ನಿ ಇವಾಗ ಪೂಜೆ ಅವ್ರು ಹೆಂಗೆ ಮಾಡ್ತಾರೆ ಎಲ್ಲ ಪ್ರತಿಯೊಂದು ನೋಡೋಣ.
ದೇವಸ್ಥಾನದ್ದು ವಿಶೇಷ ಏನು ಅಂದ್ಬಿಟ್ಟು ಇಲ್ಲಿರೋ ಒಬ್ಬರು ಗುರುಗಳ ಹತ್ರನೇ ಕೇಳೋಣ. ಸೊ ಆ ಗುರುಗಳು ಪ್ರತಿಯೊಂದು ತಿಳಿಸ್ತಾರೆ ನಮಗೆ ಈ ದೇವಸ್ಥಾನದಲ್ಲಿ ಏನು ವಿಶೇಷ ಏನು ಎತ್ತ ಅಂತ. ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗೈತೆ. ಬನ್ನಿ ವಿಡಿಯೋದಲ್ಲಿ ಫುಲ್ಲಾಗಿ ತೋರಿಸ್ತೀನಿ ದೇವಸ್ಥಾನ, ವಿಶೇಷತೆಯನ್ನು ಫುಲ್ಲಾಗಿ ಇದು ಮಾಡಿಕೊಡ್ತೀನಿ. ಬನ್ನಿ ನಮ್ಮ ಗುರುಗಳ ಹತ್ರ ಹೋಗೋಣ. 850 ವರ್ಷಗಳ ಇತಿಹಾಸ ಇರತಕ್ಕಂಥ ಪುಣ್ಯಕ್ಷೇತ್ರ ಇದು. KG ದೇವಪಟ್ಟಣ ಅಂತಕ್ಕಂಥ ಹೆಸರಿನಿಂದ ಈ ಕಡೆ ಏರ್ಗಿರಿ, ಈ ಕಡೆ ಭದ್ರಗಿರಿ, ಈ ಕಡೆ ರಾಮಗಿರಿ, 3 ಗಿರಿಗಳ ಮಧ್ಯೆ ಇರತಕ್ಕಂಥ ಪವಿತ್ರ ತಾಣ. ದೀಪಾಂಬುದಿ ಕೆರೆ ಅಂತಕ್ಕಂಥ ಒಂದು ಪವಿತ್ರ ದೀಪದ ಆಕಾರದಲ್ಲಿರ್ತಕ್ಕಂಥ ಸುಂದರವಾದಂಥ ಕೆರೆಯ ತಾಣದಲ್ಲಿ ಈ ಒಂದು ಪುಣ್ಯ ಭೂಮಿ ಇದೆ. ಅಮ್ಮನವರು ಮೊದಲು ಭೂಮಿಯಲ್ಲಿ ಅಂತರ್ಗತರಾಗಿದ್ದು ಇದನ್ನು ತಂದು ಕೊಟ್ಟಾಗ ದೀಪಾಂಬುದಿ ಕೆರೆಯಲ್ಲಿ ತೆಪ್ಪದಲ್ಲಿ ಬಂದಂಥ ಸಂದರ್ಭದಲ್ಲಿ ಮೊದಲು ಶನೇಶ್ವರನ ಪೂಜೆ ಇಲ್ಲಿ ಕ್ಷೇತ್ರಪಾಲಕನಾಗಿ ನಡೀತಾ ಇತ್ತು. ನಂತರ ಅಮ್ಮನವರ ಆಗಮನ ಆಯಿತು. ಅಮ್ಮನವರು ಬಂದಂಥ ದಿನವನ್ನೇ ವರ್ಧಂತಿ ದಿನ ಅಂತ ಹೇಳಲಾಗುತ್ತೆ. ಅಮ್ಮನವರಿಗೆ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ ಇದುವರೆಗೂ ಕೂಡ ಯಾವ ರಾಜ ಪುರೋಹಿತರು ಕೂಡ ಈ ದೇವಸ್ಥಾನದೊಳಗಡೆ ಹೋಗಿಲ್ಲ, ಯಾವ ಜಗದ್ಗುರುಗಳು ಕೂಡ ಇದುವರೆಗೆ ಹೋಗಿಲ್ಲ. ಅಮ್ಮನವ್ರನ್ನ ದರ್ಶನ ಮಾಡುವಾಗ ಗಮನಿಸಬೇಕಾದಂಥ ಅಂಶಗಳು, ಈ ಮೂಲೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಇಲ್ಲಿ ಮೂಲೆಯಲ್ಲಿ ನಿಂತರೆ 5 ದೀಪಗಳು ಕಾಣಿಸುತ್ತೆ. ಪಂಚದೀಪಗಳ ದರ್ಶನ ಆಗಬೇಕು. ಅಮ್ಮನವರ ಪಾದದ ಹತ್ರ ಗಂಡು ಬೇರುಂಡೆ ಇದೆ ಐಶ್ವರ್ಯ ವೃದ್ಧಿಗಾಗಿ. ಕೆಳಗಡೆ ಕಾಲಭೈರವ, ಶ್ರೀರಾಮ, ಆಂಜನೇಯ, ಅಮ್ಮನವರ ಏಕಾಂತ ಮುಕ್ತಿ ಸೇವೆ, ಇದರ ಹೀಗೆ 5 ದೇವರುಗಳಿದ್ದಾರೆ. ಅಮ್ಮನವರು ಕಣ್ತುಂಬ ಅಮ್ಮನವ್ರನ್ನ ನೋಡ್ಬೋದು. ಅಮ್ಮನವ್ರದ್ದೇ ಆದಂಥ 49 kg ವಿಶಿಷ್ಟವಾದಂಥ ವಾಸ್ತು ದೈವಿ ಸ್ವರೂಪದ ಆಭರಣಗಳನ್ನು ನಾವು ನೋಡ್ತೀವಿ, ವಜ್ರ ವೈಡೂರ್ಯಗಳನ್ನು. ಅಮ್ಮನವ್ರ ಮೈ ಮೇಲೆ ಇರ್ತಕ್ಕಂಥ ಪ್ರತಿ ಆಭರಣದಲ್ಲೂ ಕೂಡ ವಿಶೇಷವಾದಂಥ ಅನುಗ್ರಹ, ಅದರಲ್ಲೂ ಕೂಡ ಸಿದ್ಧಿ ಸಿಗುತ್ತೆ. 1, 3, 5, 9 ಪ್ರದಕ್ಷಿಣೆಗಳನ್ನು ಭಕ್ತರು ಇಲ್ಲಿ ಬಂದು ಮಾಡ್ತಾರೆ. ದಿನಕ್ಕೆ ಲಕ್ಷಾಂತರ ಭಕ್ತರ ಏಳಿಗೆ ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಬಸವಣ್ಣವರು ಕೂಡ ಪವಾಡ ಸದೃಶ ಬಸವಣ್ಣವರು. ಇಡೀ ಅಮ್ಮನವರ ದೈವಿ ಅಂಶ ಬಸವಣ್ಣವ್ರ ಮೇಲಿದೆ. ಕೆಲವರು ಪಾದ ಕೇಳ್ತಕ್ಕಂಥ ಕೆಲಸ ಮಾಡ್ತಾರೆ, ಮನೆಗೆ ಕರ್ಕೊಂಡೋಗಿ ಪೂಜೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅನಾರೋಗ್ಯದವರು ದಾಟತಕ್ಕಂಥ ಕೆಲಸವನ್ನು ಇಲ್ಲಿ ಅವರ ಆಶೀರ್ವಾದವನ್ನು ಪಡಿತಾರೆ. ಒಟ್ಟು 70 ಹಸುಗಳಿದೆ ಇಲ್ಲಿ, ಕುಂದನೂರು ಹಸುಗಳು. ವಿಶೇಷವಾದಂಥ ಧನಲಕ್ಷ್ಮಿ ಅನುಗ್ರಹದ ಹಸುಗಳಿದೆ. ಹಸುಗಳಲ್ಲಿ ವಿಶೇಷವಾಗಿ ಎಲ್ಲ ರೀತಿಯ ಧನಾತ್ಮಕ ಅಂಶಗಳು ಇರೋದ್ರಿಂದ ಈ ಹೊತ್ತಿನಲ್ಲಿ ಒಂದು ಸೊಳ್ಳೆ, ಒಂದು ಬ್ಯಾಕ್ಟೀರಿಯಾ ಯಾವುದೂ ಕೂಡ ಇಲ್ಲಿ ಸುಳಿವಿಲ್ಲ. ನೀವು ರಾಜಗೋಪುರವನ್ನು ದಾಟ್ತಾ ಇದ್ದಂಗೆ ಧನಾತ್ಮಕ ಶಕ್ತಿಯ ಅವಗಾಹನೆ ನಿಮ್ಮ ಮೈ ಮೇಲಾಗುತ್ತೆ. ಹಾಗಾಗಿ ಭಕ್ತರ ಸಂಖ್ಯೆ ಕೂಡ ಲಕ್ಷಾಂತರ ಇದೆ. ಹೆಚ್ಚು ಕಮ್ಮಿ 4.5 ಲಕ್ಷ ಭಕ್ತರು ಈಗಾಗಲೇ ಈ ಅಮ್ಮನವರಿಗೆ ಮನದೇವರಾಗಿ ಅವರು ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಚಿಕ್ಕಚೌಡಮ್ಮನವರು, ದೊಡ್ಡಚೌಡಮ್ಮನವರು, ಬಸವಣ್ಣವರು, ಗರ್ಭಗುಡಿನಲ್ಲಿ ಅಮ್ಮನವರು, ಶನೇಶ್ವರರು ಕ್ಷೇತ್ರಪಾಲಕರಾಗಿ ಕೆಲಸ ಮಾಡ್ತಾವ್ರೆ. ಮತ್ತು ಸುಬ್ರಹ್ಮಣ್ಯ ದೇವರಿದ್ದಾರೆ, ನಾಗದೇವರಿದ್ದಾರೆ. ಇಷ್ಟು ಜನಕ್ಕೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಬೆಳಗ್ಗೆ 6:30ಗೆ ಗೌರಿ ಅಂತಕ್ಕಂಥ ವಿಶೇಷವಾದ ಹಸು ಬಂದು ಅಲ್ಲಿ ಪೂಜೆ, ಅವರಿಗೆ ಅಭಿಷೇಕ ಎಲ್ಲ ಆದಮೇಲೆ ಅವರು ದರ್ಶನ ಮಾಡ್ತಕ್ಕಂಥದ್ದು. ಮೊದಲು ಹಸು ಬಂದು ದರ್ಶನ, ಹಸುವಿನ ಅನುಗ್ರಹದ ಮೇಲೆ ಮೊದಲು ಅಮ್ಮನವ್ರ ದೃಷ್ಟಿ ಆಗ್ತಕ್ಕಂಥದ್ದು. ನಂತರವೇ ಭಕ್ತರಿಗೆ ಅಮ್ಮನವ್ರನ್ನ ದರ್ಶನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಶ್ರೀ ಬಾಲಮಂಜುನಾಥ ಶ್ರೀಗಳು ಇದರ ಒಂದು ಪೀಠಾಧಿಪತಿಗಳು ಈ ಕ್ಷೇತ್ರಕ್ಕೆ. ಅವರು ಕೂಡ ಶ್ರದ್ಧೆಯಿಂದ ಅತ್ಯಂತ ಯಶಸ್ವಿಯಾಗಿ ಪೂಜೆಯನ್ನು ಮಾಡ್ತಾರೆ. ಇದುವರೆಗೆ ಈ ಒಂದು ಗರ್ಭಗುಡಿಗೆ ಬಾಲಮಂಜುನಾಥ ಶ್ರೀಗಳು ಬಿಟ್ಟರೆ ಇನ್ಯಾರೂ ಕೂಡ ಒಳಗಡೆ ಹೋಗುವ ವಾಡಿಕೆ ಕೂಡ ಇಲ್ಲ, ಹೋಗೋಕ್ಕಾಗೋದು ಇಲ್ಲ. ಪುನಃ ಸಂಜೆ ಹೊತ್ತು ಏಕಾಂತ ಸೇವೆ ಅಂತ ಆಗುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ವಿಶಿಷ್ಟವಾದಂಥ ಒಂದು 6,000 ಜನ ಭಕ್ತರಿರ್ತಾರೆ. ಪ್ರಾಕಾರೋತ್ಸವ ನಡೆಯುತ್ತೆ. ಶ್ರೀರಕ್ಷೆಯನ್ನು ಕಟ್ತೀವಿ. ಅವರಿಗೆ 5 ರೂಪಾಯಿ 9 ರೂಪಾಯಿ ಕಾಣಿಕೆಯನ್ನು ಕಟ್ಟಿಬಿಟ್ಟು ಅವರ ಸಂಕಲ್ಪವನ್ನು ಈಡೇರಿಸ್ತಾ ತಾಯಿ ಅಂತ ಕೇಳ್ಕೊಂಡು ಹೋಗ್ತಕ್ಕಂಥ ವಾಡಿಕೆ ಇದೆ. 3 ಬಾರಿ ಪ್ರದಕ್ಷಿಣೆ ಆಗುತ್ತೆ. 2 ಗರುಡುಗಳು ಸದಾ 3 ಬಾರಿ ತ್ರಿಕಾಲದಲ್ಲಿ ಪ್ರದಕ್ಷಿಣೆಯನ್ನು ಆಗ್ತಕ್ಕಂಥದ್ದನ್ನ ನೀವು ಹೊರಗಡೆ ಹೋಗಿ ನೋಡ್ಬೋದು. ಜೊತೆಗೆ ಹಸುಗಳಲ್ಲಿ ಒಂದು ಹನಿ ಹಾಲು ಕೂಡ ಇದುವರೆಗೆ ಕರೆದಿಲ್ಲ. ಅವನ್ನ ಸ್ವರ್ಗಲೋಕದಲ್ಲಿ ಹೇಗೆ ನೋಡ್ಕೊತಾರೋ ಅಷ್ಟು ಚೆನ್ನಾಗಿ ಅವನ್ನ ನೋಡ್ಕೊಳ್ಳಲಾಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ಮತ್ತು 24 ಗಂಟೆಯೂ ಕೂಡ ಪ್ರಸಾದದ ವ್ಯವಸ್ಥೆ ಇದೆ. ಎಷ್ಟು ಜನ ಬಂದರೂ ಪ್ರಸಾದದ ವ್ಯವಸ್ಥೆ ಇದೆ. ಉಳ್ಕೊಳ್ಳಿಕ್ಕೆ ಚಾಪೆ ಬೆಡ್ಶೀಟ್ನ ವ್ಯವಸ್ಥೆ ಇದೆ. ಯಾವುದೇ ರೀತಿಯ ಆತಂಕಗಳಿಗೆ ಒಳಗಾಗುವ ಸಮಸ್ಯೆ ಇಲ್ಲ. ವೆಹಿಕಲ್ನ ಆಗ್ತಕ್ಕಂಥವ್ರಿಗೆ ಪ್ರತ್ಯೇಕ ವಾಹನ ನಿಲುಗಡೆಗೆ ಅವಕಾಶವನ್ನು ಕಲ್ಪಿಸಿದ್ದೀವಿ. ಇನ್ನು ಬಲಿ ಪೂಜೆ ಮಾಡ್ತಕ್ಕಂಥವ್ರು ಹೊರಗಡೆ ದೇವಸ್ಥಾನ ಒಂದು ಹೊರಗಡೆ ಬಲಿ ಪೂಜೆ ಪೀಠ ಇದೆ, ಅಲ್ಲಿ ಮಾಡ್ತಾರೆ. ಪ್ರತಿ ನವರಾತ್ರಿ ಎಂದು 1.5 ಕೋಟಿ ಖರ್ಚು ಮಾಡಿ ಅದಕ್ಕೆ ನವರಾತ್ರಿ ಉತ್ಸವವನ್ನು ಮಾಡ್ತೀವಿ. ಅಮ್ಮನವ್ರನ್ನ 17ನೇ ತಾರೀಕು ದೇವೇಗೌಡರು ಸಾಹೇಬರು ಒಂದು ದಿವಸ ವರ್ಧಂತಿ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ. ಹೀಗೆ ಪೂಜಾ ಕೈಂಕರ್ಯಗಳು
ಯಾವುದಕ್ಕೂ ಕಮ್ಮಿ ಇಲ್ಲದಂತೆ ನಡೀತಾ ಇರುತ್ತೆ ಯಾವಾಗಲೂ. ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಹೆಸರಿನಲ್ಲಿ ಮೊದಲನೇ ಪೂಜೆ ಪ್ರತಿದಿನ ಆಗುತ್ತೆ ಈ ಕ್ಷೇತ್ರದಲ್ಲಿ. ಇಲ್ಲಿ ಬಂದಂಥ ಭಕ್ತರಿಗೆ ಇಂದಿನ ಈಗ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗಿದೆ. ಏನು ಅನ್ಕೊಳ್ತಿರೋದು ಇದುವರೆಗಿನ ಹಿಂದಿನ ಜೀವನದ ಹೆಜ್ಜೆಗಳೇ ಬೇರೆ ಆಗಿರುತ್ತೆ. ಇಲ್ಲಿಂದ ದರ್ಶನ ಮಾಡಿ ಹೋದಂಥ ಭಕ್ತರಿಗೆ ಅವರ ಜೀವನದ ಏನು ತಿರುವು ಅಂತ ಏನು ಹೇಳ್ತೀವಿ, ಧನಾತ್ಮಕ ತಿರುವು, ವಿದ್ಯಾಭ್ಯಾಸ ಆಗ್ಬೋದು, ಉದ್ಯೋಗ ಆಗ್ಬೋದು, ಸಂತಾನ ಆಗ್ಬೋದು, ಸಂಕಷ್ಟಗಳಿಂದ ದೂರ ಆಗ್ಬೋದು, ಮದುವೆಗಳು, ಕಲ್ಯಾಣ ಆಗ್ಬೋದು, ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಈಡೇರಿ ಅವ್ರೇನು ಮಾಡ್ತಾರೆ, ಒಂದು 15 ದಿನ, 20 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 90 ದಿನದ ಒಳಗಡೆ ಬಂದು ಅವರ ಸಣ್ಣ ಪುಟ್ಟ ಅರ್ಕೆಗಳನ್ನು ತೀರಿಸಿ ಅವ್ರಿಗೆ ಅಮ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ 1, 3, 5, 9 ಪ್ರದಕ್ಷಿಣೆ ಮಾಡಿ ಹೋಗ್ತಾರೆ. ಇದು ಈ ಕ್ಷೇತ್ರದ ಒಂದು ಇತಿಹಾಸ. ಶ್ರೀಗಳು ಹೆಚ್ಚಿನ ವಿವರಗಳನ್ನು ನೀಡ್ತಾರೆ. ನೀವು ದರ್ಶನ ಮಾಡಿರ್ತಕ್ಕಂಥ ಭಾಗ್ಯ ಪುಣ್ಯವಂತರು ಅಂತ ಹೇಳಿ ಎಲ್ಲರೂ ಕೂಡ ದರ್ಶನ ಭಾಗ್ಯವನ್ನು ಪಡೀರಿ. ಒಂದೊಂದು ಪಿಲ್ಲರ್ ಮೇಲೂ ಒಂದೊಂದು ದೇವರು ಐತೆ ನೋಡ್ಬೋದು. ಇಲ್ಲಿ ಎಷ್ಟು ಪಿಲ್ಲರ್ ಐತೋ ಅಷ್ಟು ಪಿಲ್ಲರ್ ಮೇಲೆ 1, 2, 3, 4, 5, 6, 7, 8, 9, 10, 11, 12, 24, 25, 26. ಸೊ 26 ಪಿಲ್ಲರ್ ಮೇಲೈತೆ ಇಲ್ಲಿ. ಸೊ 26 ಪಿಲ್ಲರ್ ಮೇಲ್ಗಡೆನೂ ಒಂದೊಂದು ದೇವರು ಐತೆ ನೋಡ್ಬೋದು. ಸೊ ಇದು ಕಾರ್ ಪಾರ್ಕಿಂಗ್. ಇದು ಇವಾಗ ನೀವು ನೋಡ್ತಾ ಇರೋದು ಬಂದು ಬಸವ ಸೇವೆ ಅಂತ. ಈ ಬಸವ ಸೇವೆ ಬಂದು ಇದು ಫ್ರೀಯಾಗೇ ಮಾಡಿಸ್ತಾರೆ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಈ ಬಸವ ಸೇವೆ ಸ್ಟಾರ್ಟ್ ಆಗುತ್ತೆ. ಬಸವ ಏನಂದರೆ ಸುಮಾರು ಜನ ಮಲ್ಕೊಂಡಿರ್ತಾರೆ ಅಲ್ಲಿ, ಅದ್ರ ಮೇಲೆ ದಾಟ್ಕೊಂಡು ಬಸವ ಹೋಗ್ತಾರೆ. ಏನೋ ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ಬಸವ ರೈಟ್ ಕಾಲು ಇಡ್ದುಬಿಟ್ಟು ರೈಟ್ ಕಾಲಿಂದ ನಿಮ್ಮನ್ನು ದಾಟ್ತಾರೆ. ಸೊ ಅವಾಗ ನಿಮಗೆ ಒಳ್ಳೇದಾಗುತ್ತೆ ಅಂತ. ಇದಿಲ್ಲದೆ ಇನ್ನೊಂದು ಸೇವೆ ಐತೆ, ಅದು ಬಂದು ಅರ್ಶಿಣದ ನೀರು ಸ್ನಾನ ಮಾಡಿಸ್ತಾರೆ. ಅದು ಗುರುಗಳು ಹೇಳಿಲ್ಲ, ಅದು ಮರ್ತೋಗ್ಬಿಟ್ರು ಅಂದರು. ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ, ಅದು ಬಂದು ಪೌರ್ಣಮಿ ಆಮೇಲೆ ಅಮಾವಾಸ್ಯೆ ದಿನ ಅರ್ಶಿಣದ ನೀರು ಸ್ನಾನ ಬೆಳಿಗ್ಗೆ 4 ಗಂಟೆ ಮುಂಜಾನೆಯಲ್ಲಿ ನಿಮಗೆ ಸ್ನಾನ ಮಾಡಿಸ್ತಾರೆ. ಸೊ ಆ ಒಂದು ಸೇವೆಗೂ ಏನೂ ಅಮೌಂಟ್ ಏನು ತೊಗೊಳಲ್ಲ. ಏನಕ್ಕಪ್ಪ ಅಮೌಂಟ್ ತೊಗೊಳೋದು ಅಂದರೆ, ನೀವು ಪ್ರಶ್ನೆಗಳು ಕೇಳ್ತೀರಾ ನೋಡಿ, ಆಮೇಲೆ ಇದು ತ್ರಿಶೂಲದಲ್ಲಿ ಬರುತ್ತಾರೆ ನೋಡಿ ಅಮ್ಮ, ಆ ಒಂದು ಇದು ಸೇವೆಗೆ ಮಾತ್ರ ಅಮೌಂಟ್ ತೊಗೊತಾರೆ. ಸೊ ನೋಡ್ಬೋದು ಬಸವ ದಾಟ್ತಾ ಇರೋದು, ಅಲ್ಲಿ ಮಲಗಿರೋದು ನಾನೇ. ಸೊ ನೋಡ್ತಾ ಇದ್ದೀರಾ. ಸೊ ಫಸ್ಟು ನನಗೂ ರೈಟ್ ಕಾಲಿಟ್ಟೆ ನನ್ನ ದಾಟಿದ್ದು. ಸೊ ಬನ್ನಿ, ತುಂಬ ವೀಡಿಯೋ ದೊಡ್ಡದು ಮಾಡೋಕ್ಕೆ ಇಷ್ಟಪಡಲ್ಲ, ದಯವಿಟ್ಟು ಎಲ್ಲ ಟೋಟಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ. ನಿಮಗೆ ಈ ರೂಮಲ್ಲೇ ನಿಮಗೆ ಜ್ಯೋತಿಷ್ಯ ಎಲ್ಲ ತಿಳಿಸೋದು. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮೇನ್ ಗುರುಗಳು ಬಂದು ಇಲ್ಲಿ ಜ್ಯೋತಿಷ್ಯ ಹೇಳ್ತಾರೆ. ನೋಡ್ಬೋದು ದೊಡ್ಡಮ್ಮಂದು ವಿಗ್ರಹ, ಪ್ರಭಾವಳಿ, ಅಲ್ಲಿ ಅವರು ಅಮ್ಮ ಬರೀತಾರಲ್ಲ ಪ್ರಭಾವಳಿ, ಅದು ನೋಡಿ ಪ್ರತಿಯೊಂದು ಇಲ್ಲೇ ಇರೋದು. ನೋಡಿ ಅಮ್ಮನವ್ರಂತೂ ಸೂಪರಾಗಿ ಅವರೇ ನೋಡಿ. ಅದು ತ್ರಿಶೂಲ ಬರೆಯೋದು ಅಮ್ಮನವರು ಇವರೇ. ಸೊ ಇದೇ ತ್ರಿಶೂಲ ಪ್ರಭಾವಳಿಯಲ್ಲಿ ಅಮ್ಮ ಬರೆಯೋದು. ಫುಲ್ಲು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈ ಅಮ್ಮನವರೇ ತ್ರಿಶೂಲ ರೂಪದಲ್ಲಿ ಬರೆಯೋದು. ನಿಮ್ಮ ಹಣೆ ಬರಹವನ್ನು ಏನು ಎತ್ತ ಇವೇನು ಜ್ಯೋತಿಷ್ಯ ಕೇಳಬೇಕು ಪ್ರತಿಯೊಂದು ಈ ಅಮ್ಮನವರೇ ಉತ್ತರ ಕೊಡೋದು. ನೋಡಿ ಎಷ್ಟು ಚೆನ್ನಾಗವ್ರೆ. ಬಂಧುಗಳೇ, ವಿಡಿಯೋ ಎಲ್ಲ ಇಷ್ಟ ಆಗೈತೆ ಅಂದ್ಕೊತೀನಿ. ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ಸು ಪ್ರತಿಯೊಂದು ಮಾಹಿತಿ ಎಲ್ಲ ಕರೆಕ್ಟಾಗೈತೆ. ಸೊ ತುಂಬ ಪಾಸಿಟಿವ್. ನೀವು ಈ ಜಾಗಕ್ಕೆ ಬನ್ನಿ, ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಬಂದು ಎಲ್ಲ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಈ ಕಷ್ಟಕ್ಕೆ ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬು ದಯವಿಟ್ಟು ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ವಾಸವಿ, ಜೈ ಕರ್ನಾಟಕ ಮಾತೆ. ಇವತ್ತಿನೊಂದು ಹೆಸರು ಆ್ಯಡ್ ಆಗುತ್ತೆ, ಜೈ ಚೌಡೇಶ್ವರಿ ತಾಯಿ, ವಿದ್ಯಾ ಚೌಡೇಶ್ವರಿ ತಾಯಿ.